ಬಿಗ್ ಬಾಸ್ ಕನ್ನಡ ಪ್ರತಿ ಸೀಸನ್ನಲ್ಲೂ ಒಂದೊಂದು ಲವ್ ಸ್ಟೋರಿಗಳು ಹುಟ್ಟಿಕೊಳ್ಳುತ್ತೆ. ಆದರೆ ಕೆಲವೊಂದು ಲವ್ ಸ್ಟೋರಿಗಳು ಮನೆಗೆ ಮಾತ್ರ ಸೀಮಿತವಾಗಿರುತ್ತೆ. ಹೊರಗೆ ಬಂದ ಮೇಲೆ ತಾನಾಯಿತು ತನ್ನ ಪಾಡಾಯಿತು ಅನ್ನುವವರೇ ಹೆಚ್ಚು. ಇನ್ನು ಕೆಲವೊಂದು ಮದುವೆವರೆಗೂ ಹೋಗಿದ್ದು ಕೂಡ ಇದೆ. ಹಾಗೆಯೇ ಈ ಸೀಸನ್ನಲ್ಲಿ ಕೂಡ ಹೆಚ್ಚು ಚರ್ಚೆಗೆ ಕಾರಣವಾದ ಸ್ನೇಹ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಅವರದ್ದು. ಇಬ್ಬರು ಮನೆಯಲ್ಲಿ ಪರಸ್ಪರ ನೀಡಿದ ಬೆಂಬಲ ಅಭಿಮಾನಿಗಳ ಗಮನ ಸೆಳೆದಿತ್ತು. ಇದರ ಪರಿಣಾಮವಾಗಿ ಹೊರಗಡೆ ಇವರಿಬ್ಬರ ಬಗ್ಗೆ ಲವ್ ಸ್ಟೋರಿ ಗಾಸಿಪ್ಗಳೇ ಹರಡಿದವು. ಆದರೆ ಇದೀಗ ಈ ಬಗ್ಗೆ ಗಿಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಕಾವ್ಯ ಹಾಗೂ ಗಿಲ್ಲಿ ಇಬ್ಬರು ಕೂಡ ಜಂಟಿಯಾಗಿ ಮನೆಗೆ ಬರ್ತಾರೆ. ಇಲ್ಲಿಂದ ಇಬ್ಬರ ಸ್ನೇಹ ಆರಂಭವಾಗುತ್ತೆ. ಹಾಗೆಯೇ ಗಿಲ್ಲಿ ಕೆಲ ಸಂದರ್ಭಗಳಲ್ಲಿ ಕಾವ್ಯಳನ್ನ ಹಾಸ್ಯವಾಗಿ ನನ್ನ ಕ್ರಶ್ ನನಗೆ ಲವ್ ಆಗಿದೆ ಅಂತ ಹೇಳ್ತಾ ಇದ್ರು. ಕಾವ್ಯ ಸದಾ ನಾವು ಬೆಸ್ಟ್ ಫ್ರೆಂಡ್ಸ್ ಅನ್ನುತ್ತಾ ಬಂದಿದ್ರು. ಬಹಳ ಮಂದಿಗೆ ತಿಳಿದಿರದ ಮತ್ತೊಂದು ವಿಷಯ ಏನೆಂದರೆ ಗಿಲ್ಲಿ ಮತ್ತು ಕಾವ್ಯ ಬಿಗ್ ಬಾಸ್ಗೂ ಮುನ್ನ ಡಾನ್ಸ್ ಕರ್ನಾಟಕ ಡಾನ್ಸ್ ವೇದಿಕೆ ಮೇಲೆ ಜೊತೆಯಾಗಿ ಕಾಣಿಸಿಕೊಂಡಿದ್ರು. ಅಲ್ಲಿಯೇ ಇವರ ಸ್ನೇಹಕ್ಕೆ ಶತ್ರುವಾಗಿತ್ತು. ನಂತರ ಬಿಗ್ ಬಾಸ್ ಮನೆಗೆ ಜಂಟಿ ಸ್ಪರ್ಧಿಗಳಾಗಿ ಪ್ರವೇಶಿಸಿದಾಗ ಈ ಬಾಂಧವ್ಯ ಇನ್ನಷ್ಟು ಬಲಗೊಂಡಿತು. ಹೀಗಾಗಿ ಫ್ಯಾನ್ಸ್ ಇವರಿಬ್ಬರ ನಡುವೆ ಏನೋ ವಿಶೇಷ ಸಂಬಂಧ ಇರಬೇಕು ಅಂತ ಹೇಳ್ತಾ ಬಂದರು. ಬಿಗ್ ಬಾಸ್ ಮನೆಯಲ್ಲಿ ಶುರುವಾದ ಸ್ನೇಹ, ಕ್ರಶ್ ಮುಂತಾದವುಗಳನ್ನು ಕಂಡ ಅಭಿಮಾನಿಗಳು ಶೋ ಮುಗಿದ ನಂತರವೂ ಅದು ಮುಂದುವರಿಯಬೇಕು ಎಂಬ ಆಸೆಯನ್ನು ಹೊಂದಿರುತ್ತಾರೆ. ಹಾಗೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ಫ್ಯಾನ್ಸ್ ಗಿಲ್ಲಿ ಕಾವ್ಯ ಜೋಡಿಯನ್ನು ಟ್ರೆಂಡ್ ಕೂಡ ಮಾಡಿದ್ರು. ಗಿಲ್ಲಿ ಮತ್ತು ಕಾವ್ಯ ಒಟ್ಟಿಗೆ ಮದುವೆಯಾಗಬೇಕು ಎಂಬ ಅಭಿಮಾನಿಗಳ ಕಮೆಂಟ್ಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇತ್ತು. ಇನ್ನು ಈ ವಿಷಯದ ಬಗ್ಗೆ ಕಾವ್ಯ ಮಾತ್ರ ನಾವು ಬೆಸ್ಟ್ ಫ್ರೆಂಡ್ಸ್, ನಮ್ಮ ಸ್ನೇಹ ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಲೇ ಇದ್ರು. ಹಾಗೆಯೇ ನಾನು ಗಿಲ್ಲಿಯನ್ನು ಬಹಳ ಗೌರವದಿಂದ ನೋಡ್ತೀನಿ, ಆದರೆ ನಮ್ಮ ನಡುವೆ ಲವ್ ಇಲ್ಲ ಅಂತ ಹೇಳುತ್ತಲೇ ಬಂದಿದ್ದಾರೆ. ಇನ್ನು ಇದೀಗ ಗಿಲ್ಲಿ ಕೂಡ ಈ ಬಗ್ಗೆ ಮಾತನಾಡಿ ನಮ್ಮ ನಡುವೆ ಯಾವುದೇ ರೀತಿಯ ಲವ್ ಸ್ಟೋರಿ ಇಲ್ಲ, ಅದು ಕೇವಲ ಸ್ನೇಹ ಮಾತ್ರ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಕೇವಲ ಮನೋರಂಜನೆಗಾಗಿ ಆ ರೀತಿ ಹೇಳ್ತಾ ಇದೆ, ಅದನ್ನು ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು ಎಂದು ಗಿಲ್ಲಿ ಹೇಳಿದ್ದಾರೆ.